hello everybody. Sumuka eSolutions ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. So we are on Sumuka eSolutions to help you unlock success. So this is monthly recap of current affairs October 2021 and it is part 1. So ಇದರಲ್ಲಿ 200ಕ್ಕಿಂತಲೂ ಮಿಕ್ಕಿದ ಹೆಚ್ಚಿನ ಕ್ವೆಶ್ಚನ್ಸ್ ಗಳಿವೆ. ಸೊ ಇವತ್ತು ನಾವು ಕೆಲ ಕ್ವೆಶ್ಚನ್ಸ್ ಗಳನ್ನು ಆಯ್ದುಕೊಂಡು ಸರಿಸುಮಾರು 100ಕ್ಕಿಂತ ಹೆಚ್ಚಿನ ಕ್ವೆಶ್ಚನ್ಸ್ ಗಳಿವೆ. ಅದನ್ನು ನಾವು 3 ಭಾಗಗಳಲ್ಲಿ ಅಂದ್ರೆ ಆರ್ಟ್ ಅಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿ, ವಿಶೇಷ ದಿನಗಳು, ಪ್ರಶಸ್ತಿಗಳು, ಸಂಸ್ಥೆ ಮತ್ತು ರೀಸೆಂಟ್ ಆಗಿರುವಂತಹ ನೇಮಕಾತಿಗಳು, ಅದೇ ರೀತಿ ಕ್ರೀಡೆ, ಪಾಲಿಟಿ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದ ಆ 3 ಆಯಾಮಗಳಲ್ಲಿ ನಾವು ಡಿವೈಡ್ ಮಾಡಿಕೊಂಡು ಆ ಪ್ರಶ್ನೆಗಳನ್ನು ಹಾಕೊಂಡಿದ್ದೇವೆ. ಸೊ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಯಾರೆಲ್ಲ ಈ ಒಂದು ನಮ್ಮ ಮಂತ್ಲಿ ವಿಡಿಯೋಸ್ ಅನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಥವಾ ಡೈಲಿ ವಿಡಿಯೋಸ್ ಅನ್ನು ಮಿಸ್ ಮಾಡ್ಕೊಂಡಿದ್ದೀರಾ, ಖಂಡಿತ ಈ ವಿಡಿಯೋಸ್ಗಳು ಅಥವಾ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಆದ್ರೆ ಡೀಟೇಲ್ಡ್ ಆಗಿರುವಂತ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಡೆಫಿನೆಟ್ಲಿ ನಮ್ಮ ಪ್ರತಿ ದಿವಸದ ಆ ಡೈಲಿ ವಿಡಿಯೋಸ್ಗಳಿಗೆ ನೀವು ಹೋಗಿ ಅದರ ಮುಖಾಂತರ ಆಕ್ಸೆಸ್ ಅನ್ನು ಪಡ್ಕೊಬಹುದು. ಹಾಗೆಯೇ ಈ ವಿಡಿಯೋದ PDF ಅಥವಾ PPT ನಿಮಗೆ ಬೇಕಂತ ಹೇಳಿದ್ರೆ ಡೆಫಿನೆಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ನಮ್ಮ ಬ್ಲಾಗ್ ಸ್ಪಾಟ್ ಹಾಗೂ ಟೆಲಿಗ್ರಾಮ್ ಲಿಂಕ್ ನ ಮೂಲಕ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಪ್ರತಿ ಕ್ವೆಶ್ಚನ್ ನ ಪಕ್ಕದಲ್ಲಿ ಇರುವಂತಹ ನಂಬರ್ ಅಥವಾ ಏನಿದೆ ಅದು ಆಯಾಯ ದಿನಕ್ಕೆ ಸಂಬಂಧಿಸಿದ್ದು. ಫಾರ್ ಎಕ್ಸಾಂಪಲ್, ನಾನು ಈಗ ಪ್ರಶ್ನೆ ಸ್ಟಾರ್ಟ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಇವತ್ತಿನ ಮೊದಲನೇ ಪ್ರಶ್ನೆ. ಯಾವ ದೇಶವು ತನ್ನ ರಾಷ್ಟ್ರೀಯ ದಿನವನ್ನು ಅಕ್ಟೋಬರ್ 1ರಂದು ಆಚರಿಸುತ್ತದೆ? ಸೊ ಇಲ್ಲಿ 1 ಅಂತ ಏನು ಪ್ರಶ್ನೆ ಬದಿಯಲ್ಲಿ ಉಂಟಲ್ಲ, ಅದು ಆ 1 ಅಕ್ಟೋಬರ್ನ ನಮ್ಮ ವಿಡಿಯೋವನ್ನು ನೀವು ನೋಡಿದ್ರೆ ಅದಕ್ಕೆ ಸಂಬಂಧಿಸಿದ ಡೀಟೇಲ್ಡ್ ಆಗಿರುವಂತ ಎಕ್ಸ್ಪ್ಲನೇಷನ್ ಅಲ್ಲಿ ಇರುವಂತದ್ದು. ಸೊ ಇದು ನಿಮ್ಮ ಗಮನಕ್ಕಾಗಿ. ಸೊ ಪ್ರಶ್ನೆಯನ್ನು ನಾವು ಸ್ಟಾರ್ಟ್ ಮಾಡುವ. ಯಾವ ದೇಶವು ತನ್ನ ರಾಷ್ಟ್ರೀಯ ದಿನವನ್ನು ಅಕ್ಟೋಬರ್ 1ರಂದು ಆಚರಿಸುತ್ತದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಆಪ್ಷನ್ ಬಿ, ದಟ್ ಈಸ್ ಚೈನಾ. ಚೈನಾ is a right answer. So National Day of the People's Republic of China is celebrated on 1st October. ಎರಡನೇ ಪ್ರಶ್ನೆ, ಲಾಂಗಾಗಳು ಮತ್ತು ಮಾಂಗನಿಯರು ಈ ಮುಸ್ಲಿಂ ಸಂಗೀತಗಾರರ ಸಮುದಾಯಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ರಾಜಸ್ಥಾನ್. ಸೊ ಇವರು ರಾಜಸ್ಥಾನದ ಕೆಲ ಭಾಗಗಳಲ್ಲಿ ಜೈಸಲ್ಮಾರ್, ಬಾರ್ಮಾರ್ ಜಿಲ್ಲೆಗಳಲ್ಲಿ ಕಂಡುಬರುವಂತಹ ಒಂದು ಸಂಗೀತಕ್ಕೆ ಸೀಮಿತವಾಗಿರುವಂತಹ ಅಥವಾ ಸಂಗೀತವನ್ನೇ ತಮ್ಮ ಜೀವನೋಪಾಯವನ್ನಾಗಿ ಮಾಡಿರುವಂತಹ ಒಂದು ಮುಸ್ಲಿಂ ಸಮುದಾಯ. ಮೂರನೇದು, ಭೌಗೋಳಿಕ ಸೂಚನಾ ಟ್ಯಾಗ್ ಪಡೆದ ಕೋಲಂ ಅಕ್ಕಿ ಅಥವಾ ಕೋಲಂ ರೈಸ್ ಯಾವ ರಾಜ್ಯಕ್ಕೆ ಸೇರಿರುವಂತದ್ದು? ದ ರೈಟ್ ಆನ್ಸರ್ ಇಸ್ ಮಹಾರಾಷ್ಟ್ರ. ಸೊ ಇದು ಮಹಾರಾಷ್ಟ್ರದ ಪಾಲ್ಗಾರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳೆಯುವಂತಹ ಒಂದು ಅಕ್ಕಿ, ಅದಕ್ಕೆ GI ಟ್ಯಾಗ್ ಲಭಿಸಿರುವಂತದ್ದು. ಹಾಗೆಯೇ ಡಾರ್ಜಿಲಿಂಗ್ ಟೀ ನಮ್ಮ ದೇಶದಲ್ಲಿ ಪಡೆದಂತ ಫಸ್ಟ್ GI ಟ್ಯಾಗ್ ಪ್ರಾಡಕ್ಟ್. ಹಾಗೆಯೇ ಕರ್ನಾಟಕಕ್ಕೆ ಸಂಬಂಧಿಸಿದ GI ಟ್ಯಾಗ್ ಪ್ರಾಡಕ್ಟ್ ಗಳಲ್ಲಿ ಮೈಸೂರು ಸಿಲ್ಕ್ ಪಡೆದಿರುವಂತದ್ದು ಪ್ರಥಮವಾಗಿರುವಂತದ್ದು. ಕರ್ನಾಟಕದಲ್ಲಿ ಆಸ್ ಆಫ್ ನೌ 42 ಉತ್ಪನ್ನಗಳಿಗೆ GI ಸೂಚ್ಯಾಂಕವು ಲಭಿಸಿದೆ. ಹೊಸದಾಗಿ ಆಯ್ಕೆಯಾದ ಜಪಾನ್ ಪ್ರಧಾನಮಂತ್ರಿಯ ಹೆಸರೇನು? ಸೊ ಹಿಯರ್ ದ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಫುಮಿಯೋ ಕಿಶಿಡಾ. ಸೊ ಇವರು ಯೋಶಿಹಿಡೆ ಸುಗಾ ಅವರನ್ನು ಸಕ್ಸೀಡ್ ಮಾಡುವಂತವರು. ಈ ಕೆಳಗಿನ ಕಲಾವಿದರಲ್ಲಿ ಯಾರು ಮೃದಂಗಮನ್ನು ನುಡಿಸ್ತಾರೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ AV ಆನಂದ್. ಸೊ ಇಲ್ಲಿ ನಾವು ನೋಡಬಹುದು, ಇವರಿಗೆ ರಾಜ್ಯ ಸರ್ಕಾರದ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕೆ ರಾಜ್ಯ ಸಂಗೀತ ವಿದ್ವಾನ್ ಗೌರವ ಪ್ರಶಸ್ತಿ ಮೃದಂಗ ವಿದ್ವಾಂಸ AV ಆನಂದ್ ಅವರಿಗೆ ಲಭಿಸಿದೆ. ಯೂರೋ 2024 ಅನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗುವುದು ಅಂತ ಉಂಟು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಜರ್ಮನಿ. ಸೊ ಇದಕ್ಕೆ ಸಂಬಂಧಿಸಿದಾಗೆ 6ನೇ ಅಕ್ಟೋಬರ್ ಅಂದು ಜರ್ಮನಿ ಅದರ ಲೋಗೋವನ್ನು ಕೂಡ ಬಿಡುಗಡೆ ಮಾಡಿದೆ. ನೋಡಿ, ಲೋಗೋ ಹೀಗಿದೆ, ಯೂರೋ 2024 ಜರ್ಮನಿ ಅಂತ ಹೇಳಿಬಿಟ್ಟು. 7ನೇ ಪ್ರಶ್ನೆ, 2021ರ ಮಾಸ್ತಿ ಕಥಾ ಪುರಸ್ಕಾರ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ ಕುರುವ ಬಸವರಾಜ್. ಸೊ ಮಾಸ್ತಿ ಟ್ರಸ್ಟ್ ನೀಡುವ 2021 ಸಾಲಿನ ಮಾಸ್ತಿ ಕಥಾ ಪುರಸ್ಕಾರಕ್ಕೆ ಬೆಂಗಳೂರಿನ ಕುರುವ ಬಸವರಾಜ್ ಅವರ ಕೋಳಿ ಅಂಕ ಅಂತ ಹೇಳುವಂತ ಆ ಕೃತಿಗೆ ಲಭಿಸಿದೆ. 2020ರ ಸುಂದರ್ಲಾಲ್ ಹೋರಾ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಇದೆ. ಇದು ಕೂಡ ಇಲ್ಲಿ ರೈಟ್ ಆನ್ಸರ್ ಇಸ್ ಪ್ರೊಫೆಸರ್ AH ರಂಗನಾಥ್. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿ ಅವರಾಗಿದ್ದಾರೆ. 9ನೇ ಪ್ರಶ್ನೆ, ತಾಂಜೇನಿಯಾದ ಬರಹಗಾರ ಅಬ್ದುಲ್ ರಜಾಕ್ ಗುರ್ನಾ ಅವರ ಕೃತಿಗಳಲ್ಲಿ ಮುಖ್ಯ ವಿಷಯ ಯಾವುದು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಪೂರ್ವ ಆಫ್ರಿಕಾದಲ್ಲಿ ವಸಾಹತುಶಾಹಿಗಳ ಪರಿಣಾಮ. ಸೊ ಇದು ವೆರಿ ಪ್ರಾಬಬಲ್ ಆಗಿರುವಂತಹ ಕ್ವೆಶ್ಚನ್. ಸೊ ಇವರು ಅಬ್ದುಲ್ ರಜಾಕ್ ಗುರ್ನಾ ಅಂತ ಹೇಳುವವರು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು. ಹಾಗೆ ಇವರ ಇತರ ಕೃತಿಗಳು ಪ್ಯಾರಡೈಸ್ ಡೆಸರ್ಷನ್ ಅಂತ ಹೇಳುವಂಥದ್ದು ಕೂಡ ತುಂಬಾನೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ.
ವಿಶ್ವ ಶಿಕ್ಷಕರ ದಿನವನ್ನು ಯಾವ ದಿನದಂದು ಆಚರಿಸಲಾಗುವಂಥದ್ದು? ದಟ್ ಈಸ್ ಆನ್ October 5th. ಸೊ ಈ ವರ್ಷದ ಥೀಮ್ ಅನ್ನು ನಾವು ನೋಡಬಹುದು, ಟೀಚರ್ಸ್ ಅಟ್ ದ ಹಾರ್ಟ್ ಆಫ್ ಎಜುಕೇಶನ್ ರಿಕವರಿ. ಅಂದ್ರೆ ಶಿಕ್ಷಣ ವ್ಯವಸ್ಥೆಯು ಪುನರುತ್ಥಾನ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಕರೇ ಅದರ ಒಂದು ಮೂಲ ಹೃದಯ ಅಂತ ಹೇಳುವಂತ ಆ ಥೀಮ್ ನಲ್ಲಿ ಅದನ್ನು ಆಚರಿಸಿಕೊಂಡಿದ್ದಾರೆ. ಯಾವ ಸ್ಥಳದ ಲವಂಗಕ್ಕೆ GI ಟ್ಯಾಗ್ ನೀಡಲಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕನ್ಯಾಕುಮಾರಿಯ ಲವಂಗಕ್ಕೆ ಇತ್ತೀಚೆಗೆ GI ಟ್ಯಾಗ್ ಸಿಕ್ಕಿದೆ. 12ನೇ ಪ್ರಶ್ನೆ. ಡೆಮಿಟ್ರಿ ಮುರಾಟೋವ್ ಅಂದ್ರೆ ಅವರು 2021ರ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರು. ಸೊ ಇವರಿಂದ ಸ್ಥಾಪಿಸಲ್ಪಟ್ಟ ಪತ್ರಿಕೆ ಯಾವುದು? So which newspaper was founded by Dmitry Muratov, who was a 2021 Nobel Peace Prize winner? So here the right answer is option C, that is Novaya Gazeta ಅಂತ ಹೇಳಿಬಿಟ್ಟು. ಸೊ ಇಲ್ಲಿ 9 ಅಂತ ಹೇಳುವಂಥದ್ದು ನಮ್ಮ ದಿನನಿತ್ಯದ ಅಕ್ಟೋಬರ್ 9th ವಿಡಿಯೋಗೆ ನೀವು ಹೋದ್ರೆ ಅಲ್ಲಿ ಡೀಟೇಲ್ಡ್ ಆಗಿರುವ ಎಕ್ಸ್ಪ್ಲನೇಷನ್ ಇದರ ಬಗ್ಗೆ ಸಿಗ್ತದೆ. ಸೊ ಈ ಅಂಕೆ ಯಾವುದು ಅಂತ ಹೇಳಿ ನೀವು ಹೆಚ್ಚಿನವರು ನಿಮ್ಮ ಮನಸ್ಸಿನಲ್ಲಿದ್ರೆ, ಸೊ 9th ಅಂತ ಹೇಳಿದ್ರೆ ನಮ್ಮ 9th ಅಕ್ಟೋಬರ್ನ ವಿಡಿಯೋ, ದಿನನಿತ್ಯದ ವಿಡಿಯೋವನ್ನು ನೀವು ರೆಫರ್ ಮಾಡಿದ್ರೆ, ಆಯಾಯ ಪ್ರಶ್ನೆಯ ಎದುರಿರುವಂತಹ ದಿನಾಂಕಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ರೆಫರ್ ಮಾಡಿದ್ರೆ ನಿಮಗೆ ಹೆಚ್ಚುವರಿಯಾಗಿರುವಂತಹ ಎಕ್ಸ್ಪ್ಲನೇಷನ್ ಅಲ್ಲಿ ಸಿಗುವಂತದ್ದು. ಸೊ ಸತ್ಯಜಿತ್ ರೇ ಪ್ರಶಸ್ತಿಯನ್ನು ಪಡೆದವರು ಯಾರು? ಹೂ won the ಸತ್ಯಜಿತ್ ರೇ ಅವಾರ್ಡ್ ರೀಸೆಂಟ್ಲಿ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆಪ್ಷನ್ ಸಿ, ದಟ್ ಈಸ್ ಬಿ ಗೋಪಾಲ್. ಸೊ ಇವರು ತೆಲುಗಿನ ಖ್ಯಾತ ಚಿತ್ರ ನಿರ್ದೇಶಕರಾಗಿರ್ತಾರೆ. ಬಿ ಗೋಪಾಲ್, ಬೆಜವಾಡ ಗೋಪಾಲ್ ಅಂತ ಹೇಳುವವರು. ಹಾಗೂ ಸತ್ಯಜಿತ್ ರೇ ಫಿಲ್ಮ್ ಸೊಸೈಟಿ ಅಂತ ಹೇಳೋದು ಇದು ಕೇರಳದಲ್ಲಿ ಸ್ಥಾಪನೆಗೊಂಡಂತಹ ಒಂದು ಸಂಸ್ಥೆ. ವಿಶ್ವ ಅಂಚೆ ದಿನವನ್ನು ವರ್ಷದ ಯಾವ ದಿನದಂದು ಆಚರಿಸಲಾಗ್ತಾ ಇದೆ ಅಂತ ಉಂಟು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಇಸ್ October 9. ಸೊ October 9 ಅನ್ನು ಅಂದ್ರೆ ನಮ್ಮ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ಹೇಳುವಂತಹ ಸಂಸ್ಥೆ ಏನಿದೆ ಅದು 1874ರಲ್ಲಿ ಈ ದಿನದಂದು ಅದು ಅಸ್ತಿತ್ವಕ್ಕೆ ಬಂದಿರುವ ಕಾರಣ ಆ ದಿನವನ್ನು ನಾವು ವಿಶ್ವ ಅಂಚೆ ದಿನ ಅಂತ ಹೇಳಿ ಆಚರಿಸುವಂಥದ್ದು. ಸೊ ಈ ವರ್ಷದ ಥೀಮ್ ನೋಡಿದ್ರೆ ಇನೋವೇಟ್ ಟು ರಿಕವರ್ ಅಂತ ಹೇಳುವಂತ ಆ ಥೀಮ್ ನಡಿಯಲ್ಲಿ ಆಚರಿಸ್ತಾ ಇದ್ದೇವೆ. ಭಾರತವು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಮೆಂಬರ್ ಸಿನ್ಸ್ 1876. 2021ರ ವಿಶ್ವ ಮಾನಸಿಕ ಆರೋಗ್ಯ ದಿನದ ವಿಷಯ ವಸ್ತು ಯಾವುದು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಲ್ಲರಿಗೂ ಮಾನಸಿಕ ಆರೋಗ್ಯದ ರಕ್ಷಣೆ, ಇದನ್ನು ವಾಸ್ತವವಾಗಿಸೋಣ. ಸೊ ನಿಮ್ಹಾನ್ಸ್ ಅವರು ಮೈಂಡ್ ನೋಟ್ಸ್ ಆಪ್ ಅಂತ ಹೇಳುವಂತ ಒಂದು ಆಪ್ ಅನ್ನು ಲಾಂಚ್ ಮಾಡಿದ್ದಾರೆ. ಹಾಗೇನೆ October 10 ವಿಶ್ವ ಮಾನಸಿಕ ಆರೋಗ್ಯ ದಿನ. ಸೊ ಇದು ಬೇರೆ ಬೇರೆ ದಿನಗಳಂದು ಅವರು ಬೇರೆ ಬೇರೆ ವರ್ಷಗಳಂದು ನಾವು ಆಚರಿಸಿಕೊಂಡು ಬಂದಂತ ಥೀಮ್. October 10 ವಿಶ್ವ ವಸತಿ ರಹಿತರ ದಿನ ಅಥವಾ ವರ್ಲ್ಡ್ ಹೋಮ್ಲೆಸ್ ಡೇ ಅಂತ ಕೂಡ ಆಚರಿಸುವಂತದ್ದು. ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಎಂ ರವಿಚಂದ್ರನ್, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಸೊ ನಮ್ಮ ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತೀಯ ಹವಾಮಾನ ಇಲಾಖೆ ಏನಿದೆ ಅದೆಲ್ಲ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಡಿಯಲ್ಲಿ ಬರುವಂತದ್ದು. ಪರಿಸರ ಸುಸ್ಥಿರತೆ ವಿಭಾಗದಲ್ಲಿ ಯಾವ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮ ಚಿನ್ನದ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಹೇಳಿದ್ರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ ಆರ್ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. 18th question. 2021 ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದವರು ಯಾರು? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಡಾಕ್ಟರ್ ರಣದೀಪ್ ಗುಲೇರಿಯಾ. ಸೊ ರಣದೀಪ್ ಗುಲೇರಿಯಾ ಅಂತ ಹೇಳಿದ್ರೆ ಇವರು ನಮ್ಮ AIIMS ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದರ ನಿರ್ದೇಶಕರಾಗಿರ್ತಾರೆ. ಹಾಗೂ COVID-19 ಸಂದರ್ಭದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೆಲ್ಲಿ ಇದು ಕೊಡುವಂಥದ್ದು. ಸೊ 2020ರಲ್ಲಿ ಈ ಪ್ರಶಸ್ತಿಯ ಭಾಜನದಾರರು ಸುಧಾಮೂರ್ತಿ ಅವರು. ವಿದ್ಯಾರ್ಥಿಗಳು ಆರಂಭಿಸಿದ 1974ರ ಬಿಹಾರ ಚಳುವಳಿಯನ್ನು ಯಾರು ಮುನ್ನಡೆಸಿದ್ದಾರೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಜಯಪ್ರಕಾಶ್ ನಾರಾಯಣ್. ಸೊ ಯಾಕಂದ್ರೆ ಅಂದು 11th October ಅಂದು ಅದು ಜಯಪ್ರಕಾಶ್ ನಾರಾಯಣ್ ಅವರ ಜಯಂತಿ ದಿನ. ಸೊ ಹಾಗಾಗಿ ಅದಕ್ಕೆ ಸಂಬಂಧಿಸಿದಾಗಿ ನರೇಂದ್ರ ಮೋದಿ ಅವರು ಲೋಕ್ ನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರಿಗೆ ಆ ಜಯಂತಿ ದಿವಸ ಅವರು ಟ್ರಿಬ್ಯೂಟ್ಸ್ ಅನ್ನು ಕೊಟ್ಟಿರುವಂತದ್ದು. ವಿಒ ಚಿದಂಬರನಾರ್ ಬಂದರು ಎಲ್ಲಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಟ್ಯುಟಿಕಾನ್.
ಇದು ನಮ್ಮ ದೇಶದ 13 ಪ್ರಮುಖ ಬಂದರುಗಳಲ್ಲಿ ಇದು ಕೂಡ ಒಂದು. ಆಸ್ಟ್ರಿಯಾದ ಹೊಸ ಚಾನ್ಸಲರ್ ಆಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ ಅಲೆಕ್ಸಾಂಡರ್ ಶಾಲೆನ್ಬರ್ಗ್. ಸೊ ಚಾನ್ಸಲರ್ ಅಂತ ಹೇಳಿದ್ರೆ ನಮ್ಮ ದೇಶದ ಈಗ ಪ್ರಧಾನಮಂತ್ರಿಯವರ ಸ್ಥಾನವನ್ನು ಆ ಒಂದು ದೇಶಕ್ಕೆ ಸಂಬಂಧಿಸಿದಾಗ ಅದನ್ನು ಚಾನ್ಸಲರ್ ಅಂತ ಕರೆಯುವಂಥದ್ದು. ಸೊ ಈಗ ಅಲೆಕ್ಸಾಂಡರ್ ಶಾಲೆನ್ಬರ್ಗ್ ಇಸ್ ಬಿನ್ ಸ್ಪೋನ್ ಇನ್ ಆಸ್ ಎ ನ್ಯೂ ಚಾನ್ಸಲರ್ ಆಫ್ ಆಸ್ಟ್ರಿಯಾ. ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಇನ್ ಪ್ಯಾರಿಸ್. ಸೊ ಇಲ್ಲಿ ನಾವು ನೋಡಬಹುದು ಐಎ ಭಾರತವನ್ನು ಅದರ ಸಂಪೂರ್ಣ ರೀತಿಯ ಸದಸ್ಯತ್ವವನ್ನು ಪಡೆಯಲಿಕ್ಕೆ ಒಂದು ಇನ್ವಿಟೇಷನ್ ಅನ್ನು ಕೊಟ್ಟಿದೆ. ಸದ್ಯಕ್ಕೆ ಭಾರತ ಅದರ ಅಸೋಸಿಯೇಟ್ ಮೆಂಬರ್ ಆಗಿದೆ. ಐಎ 30 ದೇಶಗಳನ್ನು ಒಳಗೊಂಡಂತ ಒಂದು 30 ಮೆಂಬರ್ ಅಂದ್ರೆ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಂತ ಒಂದು ಸಂಘಟನೆ. ಅದರಲ್ಲಿ 8 ಅಸೋಸಿಯೇಷನ್ ದೇಶಗಳು, 4 ಆಕ್ಸೆಸೆಂಟ್ ಕಂಟ್ರೀಸ್ ಅಂತ ಹೇಳುವಂತ ಒಂದು ವಿಭಾಗೀಕರಣದಲ್ಲಿ ಆ ಸದಸ್ಯತ್ವವನ್ನು ನಾವು ಕಾಣಬಹುದು. ಸದ್ಯಕ್ಕೆ ಭಾರತ ಇಸ್ ಅ ಅಸೋಸಿಯೇಟ್ ಮೆಂಬರ್, ನಾಟ್ ಅ ಫುಲ್ ಟೈಮ್ ಮೆಂಬರ್ ಕಂಟ್ರಿ. ಯುಇಎಫ್ಎ ನೇಷನ್ಸ್ ಲೀಗ್ 2021 ರ ವಿಜೇತರು ಯಾರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಫ್ರಾನ್ಸ್. ಅವರು ಸ್ಪೇನ್ ಅನ್ನು ಸೋಲಿಸಿ ಅವರು ಈ ಸಲದ ಯುಇಎಫ್ಎ ನೇಷನ್ಸ್ ಲೀಗ್ ಅನ್ನು ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ. ಥಾಮಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದು ಅಂತ ಇದೆ. ಸೊ ಇದು ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿರುವಂತದ್ದು. ಈ ವರ್ಷದ ತೋಂಟದ ಸಿದ್ಧಲಿಂಗ ಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ನಾಗಮೋಹನ್ ದಾಸ್. ಸೊ ಎನ್ ನಾಗಮೋಹನ್ ದಾಸ್ ಇವರು ನಿವೃತ್ತ ನ್ಯಾಯಮೂರ್ತಿಯವರು. ಸೊ ಇವರಿಗೆ ಈ ಪ್ರಶಸ್ತಿಯು ಅವರಿಗೆ ಕೊಡಲಾಗಿದೆ. ಈ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ವಿಶ್ವ ಮಾನದಂಡಗಳ ಅಥವಾ ಗುಣಮಟ್ಟ ದಿನವನ್ನು ಯಾವ ದಿನದಂದು ಆಚರಿಸಲಾಗ್ತಾ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಅಕ್ಟೋಬರ್ 14. ಅಕ್ಟೋಬರ್ 18, 2021 ರಂದು ನಡೆಯಲಿರುವ ಅಂದ್ರೆ ಆಲ್ರೆಡಿ ನಡೆದಿದೆ, ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಪ್ರದರ್ಶನ ನೀಡಲಿರುವ ಭಾರತದ ಮೊದಲ ಮಹಿಳೆ ಯಾರು? ಸಂಗೀತ ಪ್ರದರ್ಶನ ನೀಡಲಿರುವ ಭಾರತದ ಮೊದಲ ಮಹಿಳೆ ಯಾರು? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ದೀಪ್ತಿ ನವರತ್ನ. ಸೊ ಬೇಸಿಕಲಿ ಇವರು ಕ್ಲಾಸಿಕಲ್ ಕಾನ್ಸರ್ಟ್ ಅನ್ನು ಆ ಒಂದು ಸಭೆಯಲ್ಲಿ ಅಥವಾ ಒಂದು ಸಮಾವೇಶದಲ್ಲಿ ನೀಡಿದ್ದಾರೆ. ಸೊ ಇವರು ಹೆಸರಾಂತ ಒಂದು ವೈದ್ಯರು ಕೂಡ ಅಬ್ರಾಡ್ ಅಲ್ಲಿದ್ದು ಈಗ ಕಲಾಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವಿಶ್ವ ಆಹಾರ ದಿನ 2021 ರ ವಿಷಯ ವಸ್ತು ಏನು? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆರೋಗ್ಯಕರ ನಾಳೆಗಾಗಿ ಈಗ ಸುರಕ್ಷಿತ ಆಹಾರ. ಇದನ್ನು 16ನೇ ಅಕ್ಟೋಬರ್ ಪ್ರತಿ ವರ್ಷ ನಾವು ಆಚರಿಸುವಂತದ್ದು. ಯಾಕಂದ್ರೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯು 16ನೇ ಅಕ್ಟೋಬರ್ 1945ಕ್ಕೆ ಅಸ್ತಿತ್ವಕ್ಕೆ ಬಂದ ಕಾರಣ ಆ ದಿನದಂದು ನಾವು ವಿಶ್ವ ಆಹಾರ ದಿನ ಅಂತ ಹೇಳಿ ಆಚರಿಸುವಂತದ್ದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿರುವ ರಾಸ್ ದ್ವೀಪವನ್ನು ಪ್ರಸ್ತುತ ಯಾವ ಹೆಸರಿನಿಂದ ಕರೆಯುತ್ತಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಸುಭಾಷ್ ಚಂದ್ರ ಬೋಸ್ ದ್ವೀಪ. ಇತ್ತೀಚೆಗೆ ಯಾವ ಭಾರತೀಯ ಫುಟ್ಬಾಲ್ ಆಟಗಾರ ಬ್ರೆಜಿಲಿಯನ್ ಲೆಜೆಂಡ್ ಪೇಲೆಯ ಅಂತಾರಾಷ್ಟ್ರೀಯ ಗೋಲ್ ದಾಖಲೆಯನ್ನು ಸದೆಬಡಿದಿದ್ದಾರೆ ಅಥವಾ ಮುರಿದಿದ್ದಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಸುನಿಲ್ ಛೇತ್ರಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಲ್ಲಿದೆ? ಇದು ಕೋಲ್ಕತ್ತಾದಲ್ಲಿದೆ. ಸೊ ಕೋಲ್ಕತ್ತಾ ಬಂದರನ್ನು ಇವಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಕರೀತಾರೆ. ಸೊ ಇದು ಕೂಡ ನಮ್ಮ ದೇಶದ ಪ್ರಮುಖ ಬಂದರುಗಳಲ್ಲಿ ಇದು ಕೂಡ ಒಂದು. ಸೊ ಇಲ್ಲಿ ಶಿಪ್ ಟು ಶಿಪ್ ಆಪರೇಷನ್ ಆಫ್ LPG ಈ ಒಂದು ಪೋರ್ಟ್ ಅಲ್ಲಿ ಮೊದಲ ಬಾರಿಗೆ ನಡೆಸಿರುವುದರಿಂದ ಅದು ಸುದ್ದಿಯಲ್ಲಿರುವಂತದ್ದು. ಮಹಾವೀರ ಪವಾಪುರಿಯಲ್ಲಿ ಮತ್ತು ಗೌತಮ ಬುದ್ಧ ಕುಶಿನಗರದಲ್ಲಿ ನಿಧನರಾದರು. ಸೊ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಈ ಎರಡೂ ನಗರಗಳು ಯಾವ ಮಹಾಜನಪದಕ್ಕೆ ಸೇರಿದ್ದವು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಇಸ್ ಮಲ್ಲ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಒಂದು ಪ್ರಶ್ನೆಯ ಹತ್ರ ಒಂದು ಸಂಖ್ಯೆ ಕಾಣ್ತಾ ಇದೆಯಲ್ಲ. ಸೊ ಈ ಸಂಖ್ಯೆ ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್, ಈ ಒಂದು ದಿನ ಅಂದ್ರೆ ನಮ್ಮ ಡೈಲಿ ವಿಡಿಯೋಸ್ಗಳು ಕೂಡ ಇದೆ. ಸೊ ಡೈಲಿ ನ್ಯೂಸ್ ವಿಡಿಯೋಸ್ ಅಂದ್ರೆ ಇದು ಅಕ್ಟೋಬರ್ 19ರ ಡೈಲಿ ನ್ಯೂಸ್ ವಿಡಿಯೋಸ್ಗಳು. ಈ ಪ್ರಶ್ನೆಗೆ ಸಂಬಂಧಿಸಿದಾಗಿ ನೀವು ನೋಡಿದ್ರೆ ಈ ಪ್ರಶ್ನೆಗೆ ಸಂಬಂಧಿಸಿದ ಪೂರ್ತಿ ವಿವರಣೆ, ಹೆಚ್ಚುವರಿ ವಿವರಣೆಯನ್ನು ನಿಮ್ಗೆ ಆ ವಿಡಿಯೋದಲ್ಲಿ ಪಡ್ಕೊಬಹುದು. ಯಾಕಂದ್ರೆ ಇದು ರೀಕ್ಯಾಪ್ ವಿಡಿಯೋ ಆಗಿರುವ ಕಾರಣ ಮಂತ್ಲಿ ವಿಡಿಯೋದು. ಸೊ ಹಾಗಾಗಿ ನಾವಿದನ್ನು ಫಾಸ್ಟ್ ಆಗಿ ಇದನ್ನು ನಾವು ನಡೆಸ್ಕೊಳ್ತಾ ಇದ್ದೇವೆ. ಸೊ
ಈ ಬುದ್ಧಿಸ್ಟ್ ಸರ್ಕಿಟ್ಗೆ ಸಂಬಂಧಪಟ್ಟಾಗೆ ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಏನು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಿಸಿದಾಗಿ ಈ ಪ್ರಶ್ನೆಯನ್ನು ನಾವು ಹಾಕೊಂಡಿದ್ದೇವೆ. ಅಂದ್ರೆ ಎಲ್ಲ ಸ್ಥಳಗಳಿಗೆ ಕೂಡ ಒಂದು ಸರ್ಕಿಟ್ ರೂಪದಲ್ಲಿ ಅದನ್ನು ಕನೆಕ್ಟ್ ಮಾಡ್ಲಿಕ್ಕಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ಯಾರು 2021ರ ಅಮೆರಿಕನ್ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿರ್ತಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಜಯಂತ್ ಕಾಯ್ಕಿಣಿ ಅವರು. ಸೊ ಜಯಂತ್ ಕಾಯ್ಕಿಣಿ ಅವರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಹೆಸರಾಂತ ಸಾಹಿತಿಯವರು. ಹಾಗೂ ಅವರ ನೋ ಪ್ರೆಸೆಂಟ್ಸ್ ಪ್ಲೀಸ್ ಅಂತ ಹೇಳುವಂತ ಆ ಕೃತಿಗೆ ಈ ಒಂದು ಪ್ರಶಸ್ತಿ ಅಥವಾ ಅಮೆರಿಕ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಅದು ಆಯ್ಕೆಗೊಂಡಿದೆ. 2014-15 ರಲ್ಲಿ ಪ್ರವಾಸೋದ್ಯಮ ಸಚಿವಾಲಯವು ಈ ಯೋಜನೆಯನ್ನು ಹೆಚ್ಚಿನ ಪ್ರವಾಸಿ ಮೌಲ್ಯದ ತತ್ವಗಳ ಮೇಲೆ ಥೀಮ್ ಆಧಾರಿತ ಪ್ರವಾಸಿ ಸರ್ಕ್ಯೂಟ್ಗಳನ್ನು ಅಭಿವೃದ್ಧಿಪಡಿಸುವ ದೂರದೃಷ್ಟಿಯೊಂದಿಗೆ ಆರಂಭಿಸಿತು. ಸೊ ಆ ಸ್ಕೀಮ್ ಅಥವಾ ಯೋಜನೆ ಯಾವುದು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಸ್ವದೇಶ್ ದರ್ಶನ ಯೋಜನೆ. ಸೊ ಈ ಸ್ವದೇಶ್ ದರ್ಶನ್ ಯೋಜನೆ ಅಡಿಯಲ್ಲಿ 15 ಸರ್ಕಿಟ್ಗಳ ಒಂದು ಥೀಮ್ ಬೇಸ್ಡ್ ಒಂದು ಕನೆಕ್ಷನ್ ಅನ್ನು ಅಥವಾ ಟೂರಿಸ್ಟ್ ಕನೆಕ್ಷನ್ ಒಂದು ಯೋಜನೆಯನ್ನು ದೇಶವು ಹಮ್ಮಿಕೊಂಡಿದೆ. ಸೊ 15 ಸರ್ಕಿಟ್ಗಳಿಲ್ಲಿವೆ. ಇದು ಬುದ್ಧಿಸ್ಟ್ ಸರ್ಕಿಟ್ಗೆ ಸಂಬಂಧಿಸಿದ ಒಂದು ಸ್ಲೈಡ್. ಈಗ ಸೆಂಟ್ರಲ್ ವಿಸ್ಟಾ ಯೋಜನೆಗೆ ವಾಸ್ತುಶಿಲ್ಪಿ ಯಾರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಬಿಮಲ್ ಪಾಟೀಲ್. ಸೊ ಅವರಿಗೆ ಆಂಧ್ರ ಪ್ರದೇಶ್ ಗವರ್ಮೆಂಟ್ ನ ಕೂಡ ಒಂದು ಅಸೆಂಬ್ಲಿ ಆಫೀಸ್ ಅಥವಾ ಗವರ್ಮೆಂಟ್ ಆಫೀಸ್ಗೆ ಸಂಬಂಧಿಸಿದ ಒಂದು ಪ್ರಾಜೆಕ್ಟ್ ಕೂಡ ದಕ್ಕಿದೆ. ಸೊ ಬಿಮಲ್ ಪಾಟೀಲ್ ಇಸ್ ದ ರೈಟ್ ಆನ್ಸರ್. ಈ ವರ್ಷದ ಪಿಂಗ್ಯಾವೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಿರ್ದೇಶನಕ್ಕಾಗಿ ರಾಬರ್ಟ್ ರೋಸಲಿನಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ನಟೇಶ್ ಹೆಗ್ಡೆ. ಸೊ ಪೆಡ್ರೋ ಅಂತ ಹೇಳುವಂತ ಚಿತ್ರ ನಿರ್ದೇಶನಕ್ಕಾಗಿ ನಟೇಶ್ ಹೆಗ್ಡೆ ಅವರಿಗೆ ಖ್ಯಾತ ಪಿಂಗ್ಯಾವ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯು ಲಭಿಸಿದೆ. ಯಾವ ರಾಜ್ಯ ಸರ್ಕಾರವು ಭಾಸ್ಕರಾಬ್ದವನ್ನು ತನ್ನ ಅಧಿಕೃತ ಕ್ಯಾಲೆಂಡರ್ ಆಗಿ ಅಳವಡಿಸಿಕೊಂಡಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಅಸ್ಸಾಂ. ಸೊ ಭಾಸ್ಕರಾಬ್ದ ಅಂತ ಹೇಳಿದ್ರೆ ಅವರು 7ನೇ ಶತಮಾನದಲ್ಲಿದ್ದಂತಹ ಒಬ್ರು ಭಾಸ್ಕರ್ ವರ್ಮನ್ ಅಂತ ಹೇಳುವಂತವರು. ಸೊ ಇವರು ಅಂದ್ರೆ ಈ ಭಾಸ್ಕರಾಬ್ದ ಮತ್ತು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂದ್ರೆ ನಾವೀಗ ಪಾಲಿಸುವಂತ ಕ್ಯಾಲೆಂಡರ್ ನ ಒಂದು ಏನು ಡಿಫ್ರೆನ್ಸ್ ಇದೆಯಲ್ಲ, ಅದು 593 ಇಯರ್ಸ್. ಇದು ಪೊಲೀಸ್ ಕಾನ್ಸ್ಟೇಬಲ್ 2008 ಅಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ನಾವು ಕೂಡ ಹಾಕೊಂಡಿದ್ದೇವೆ. ಭಾರತೀಯ ರಾಷ್ಟ್ರೀಯ ಕ್ಯಾಲೆಂಡರ್ ಪ್ರಕಾರ ಪ್ರಸ್ತುತ ಶಕ ವರ್ಷ ಯಾವುದು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ 1943. ಅಂದ್ರೆ ಏನು? ಸೊ ಇಲ್ಲಿ ನಾವು ನೋಡಬಹುದು, ಈ ಶಕ ವರ್ಷ ಮತ್ತು ಈಗಿನ ಗ್ರೆಗೋರಿಯನ್ ಕ್ಯಾಲೆಂಡರ್ ಇದೆಯಲ್ಲ, ಅದಕ್ಕೆ 78 ವರ್ಷಗಳ ಒಂದು ಅಂತರ ಇದೆ. ಸೊ ಶಕ ವರ್ಷಕ್ಕೆ ಸಂಬಂಧಿಸಿದಾಗೆ ಈಗಿನ ಪ್ರಸ್ತುತ ವರ್ಷ ಅದು 1943 ಅಂತ ಹೇಳಿ ಅದು ಕನ್ಸಿಡರ್ ಆಗ್ತದೆ. ಸೊ ಇಲ್ಲಿ ನಾವು ನೋಡಬಹುದು, ನಮ್ಮ ಕರ್ನಾಟಕ ರಾಜ್ಯಪತ್ರದಲ್ಲೂ ಕೂಡ ಅದೇ ರೀತಿಯಾಗಿ ಉಂಟು ನೋಡಿ. ಶಾಖಾ ಕ್ಯಾಲೆಂಡರ್ 1943 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇದು ನಮ್ಮ 11th ಅಕ್ಟೋಬರ್ 2021ಗೆ ಸಂಬಂಧಿಸಿದ ಗ್ರೆಗೋರಿಯನ್ ಕ್ಯಾಲೆಂಡರ್ ನ ಒಂದು ಮಾರ್ಕ್ ನಮ್ಮ ಕರ್ನಾಟಕ ರಾಜ್ಯಪತ್ರದಲ್ಲಿರುವಂತದ್ದು. ಸೊ ಅದರ ಡಿಫರೆನ್ಸ್ ಎಷ್ಟು ಅಂತ ಹೇಳಿದ್ರೆ 78 ವರ್ಷ. 2021 ಸುಖಾರಾವ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಅಲೆಕ್ಸಿ ನವಾಲ್ನಿ ಅಂತ ಹೇಳಿಬಿಟ್ಟು. ಸೊ ದಟ್ಸ್ ದ ರೈಟ್ ಆನ್ಸರ್. ಸೊ ಇವರು ರಷ್ಯಾದ ಒಂದು ಆಪೋಸಿಷನ್ ಲೀಡರ್ ಆಗಿದ್ದಾರೆ. ಸೊ ಇವರಿಗೆ ಈ ಒಂದು ಸಖಾರೋವ್ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಹಾಗೇನೆ ಪ್ರತಿ ವರ್ಷ ಯಾವ ದಿನವನ್ನು ಪೊಲೀಸ್ ಸ್ಮರಣಾರ್ಥ ದಿನವನ್ನಾಗಿ ಆಚರಿಸಲಾಗುತ್ತದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಅಕ್ಟೋಬರ್ 21. ಗೋವಾದಲ್ಲಿ ನಡೆಯುವ 52ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸತ್ಯಜಿತ್ ರೇ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ ಇಸ್ವಾನ್ ಸ್ವಾಬೋ ಅಂಡ್ ಮಾರ್ಟಿನ್ ಸ್ಕಾರ್ಸೆ. ಸೊ ಇವರಿಬ್ಬರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಹೆಸರಾಂತ ನಿರ್ದೇಶಕರಾಗಿರ್ತಾರೆ. ಪ್ರಸ್ತುತ ಸ್ವದೇಶ್ ದರ್ಶನ್ ವಿಷಯ ಆಧಾರಿತ ವಸ್ತು ಆಧಾರಿತ ಪ್ರವಾಸಿ ಯೋಜನೆ ಅಡಿಯಲ್ಲಿ ಎಷ್ಟು ವಿಷಯಾಧಾರಿತ ಪರಿಧಿಗಳಿವೆ ಅಂತ ಇದೆ. ಹೌ ಮೆನಿ ಸರ್ಕ್ಯೂಟ್ಸ್ ಆರ್ ದೇರ್ ಅಂತ ಹೇಳಿಬಿಟ್ಟು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ 15 ಸರ್ಕ್ಯೂಟ್ಸ್.
ಉಯಿಗರ್ ಸಮುದಾಯವು ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಚೈನಾ. ಅದು ಚೈನಾದ ಜಿಯಾಂಗ್ ಪ್ರಾವಿನ್ಸ್ ಅಲ್ಲಿ ಹೆಚ್ಚುವರಿಯಾಗಿ ಕಂಡುಬರುವಂತದ್ದು. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಶಿವಮೊಗ್ಗ. ಸೊ ಇದನ್ನು ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ರಾಜ್ಯದ ಅಧಿಕೃತ ಪಕ್ಷಿಧಾಮ ಎಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಅವರು ಪ್ರವಾಸೋದ್ಯಮ ಇಲಾಖೆಗೆ ಸೂಚನೆಯನ್ನು ನೀಡಿದ್ದಾರೆ. ಕಿತ್ತೂರು ಕರ್ನಾಟಕ ಪ್ರದೇಶ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 6 ಜಿಲ್ಲೆಗಳನ್ನು ಒಳಗೊಂಡಿದೆ. ಅದು ಬೆಳಗಾವಿ, ಹಾವೇರಿ, ಗದಗ್, ಧಾರವಾಡ, ಬಾಗಲಕೋಟ್ ಮತ್ತು ವಿಜಯಪುರ. 94ನೇ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾರತದ ಅಧಿಕೃತ ಪ್ರಸ್ತಾವನೆ ಯಾವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಕೂಸಂಗಲ್. ಸೊ ಇದನ್ನು ವಿನೋದ್ ರಾಜ್ PS ಅವರು ನಿರ್ದೇಶನದ ಕೂಸಂಗಲ್ ಅಂತ ಹೇಳುವಂಥದ್ದು. ಇಟ್ ಈಸ್ ಇಂಡಿಯಾಸ್ ಅಫಿಷಿಯಲ್ ಎಂಟ್ರಿ ಫಾರ್ ದ 94th ಅಕಾಡೆಮಿ ಅವಾರ್ಡ್ಸ್ ವಿಚ್ ಇಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಆಸ್ಕರ್ ಅವಾರ್ಡ್ಸ್. ಸೊ ಅಫಿಷಿಯಲ್ ಎಂಟ್ರಿ ಮತ್ತು ನಾಮಿನೇಷನ್ಗೆ ಇರುವಂತಹ ವ್ಯತ್ಯಾಸವನ್ನು ನಾವು ಈ ದಿನದ ವಿಡಿಯೋದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೇವೆ. ಸೊ ಪ್ಲೀಸ್ ಗೋ ಟು ದ ವಿಡಿಯೋ ಆಫ್ October 24th. ಕೆಳಗಿನ ಯಾವ ಪಡೆ ಅಕ್ಟೋಬರ್ 24, 2021 ತನ್ನ 60ನೇ ರಚನೆಯ ದಿನವನ್ನು ಆಚರಿಸಿತು ಅಂತ ಉಂಟು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ITBP. ITBP ಅಂದ್ರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳುವಂಥದ್ದು. ಇದು 1962 24th ಅಕ್ಟೋಬರ್ಗೆ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಭಾರತೀಯ ಅಂಚೆ ಇಲಾಖೆ ಯಾವ ಭಾರತೀಯ ವ್ಯಕ್ತಿಯ ಜನ್ಮ ಶತಮಾನೋತ್ಸವ ವರ್ಷವನ್ನು ಗುರುತಿಸಲು ವಿಶೇಷ ಕವರ್ ಮತ್ತು ಪೋಸ್ಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ RK ಲಕ್ಷ್ಮಣ್. ಸೊ RK ಲಕ್ಷ್ಮಣ್ ಅಂತ ಹೇಳಿದ್ರೆ ಇವರು ಬಹಳಷ್ಟು ಹೆಸರಾಂತ ಖ್ಯಾತ ವ್ಯಂಗ್ಯ ಚಿತ್ರಕಲಾವಿದರು. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ತನ್ನ ವೃತ್ತಿಯನ್ನು ಆರಂಭಿಸಿ ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಗೋರಿಯಾ ಸಮುದಾಯವು ಯಾವ ರಾಜ್ಯದ ಮೂಲ ನಿವಾಸಿಗಳು ಅಂತ ಉಂಟು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಅಸ್ಸಾಂ. ದ ಇಂಡಿಜಿನಿಯಸ್ ಮುಸ್ಲಿಂ ಕಮ್ಯುನಿಟಿ ಆಫ್ ಅಸ್ಸಾಂ. ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆಯ ಹೆಸರೇನು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ INS ವಿಕ್ರಾಂತ್. ಸದ್ಯ ನಮ್ಮ ದೇಶದಲ್ಲಿರುವಂತಹ ಓನ್ಲಿ 1 ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳಿದ್ರೆ ದಟ್ ಈಸ್ ರಷ್ಯನ್ ಒರಿಜಿನ್ INS ವಿಕ್ರಮಾದಿತ್ಯ, ವೆರಸ್ ವಿಕ್ರಾಂತ್ ಈಸ್ ದ ಇಂಡಿಜಿನಿಯಸ್ ಪ್ರೊಡಕ್ಷನ್ ಆಫ್ ಇಂಡಿಯಾ. IPLಗೆ ಸೇರ್ಪಡೆಗೊಂಡ 2 ಹೊಸ ತಂಡಗಳು ಯಾವ ನಗರಗಳಲ್ಲಿ ನೆಲೆಗೊಳ್ಳಲಿವೆ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಅಹಮದಾಬಾದ್ ಅಂಡ್ ಲಕ್ನೋ. ಸೊ ಇದು ಎರಡನ್ನು ಒಳಗೊಂಡು ಈಗ ಒಟ್ಟಾಗಿ ನಮ್ಮ ದೇಶದಲ್ಲಿ 2022 ಆವೃತ್ತಿಯಲ್ಲಿ IPLನ 10 ತಂಡಗಳು ಇವೆ. ಕೆಳಗಿನ ಯಾವ ಸ್ಥಳಗಳಿಗೆ ಭೇಟಿ ನೀಡುವುದು ಚಾರ್ಧಾಮ್ ಯಾತ್ರೆಯಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್ ಅಂಡ್ ಬದ್ರಿನಾಥ್. ಸೊ ನಮ್ಮ ಪ್ರತಿಯೊಂದು ಕ್ವಶನ್ ಇದೆಯಲ್ಲ ಅದು ಯಾವ ನ್ಯೂಸ್ ಐಟಮ್ಸ್ ಗಳಿಗೆ ರಿಲೇಟೆಡ್ ಆಗಿರುವಂತದ್ದು. ಸೊ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ನಮ್ಮ ದಿನನಿತ್ಯದ ವಿಡಿಯೋಸ್ ಅನ್ನು ನೋಡ್ಕೊಂಡ್ರೆ ಡೆಫಿನೆಟ್ ಆಗಿ ಇದು ಒಂದು ನಮಗೆ ರಿವಿಷನ್ ಕ್ಲಾಸ್ ರೀತಿಯಲ್ಲಿ ಆಗ್ತದೆ. ಸೊ ಲೆಟ್ ಮಿ ಕಂಟಿನ್ಯೂ. 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಕನ್ನಡ ಭಾಷೆ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದ ಅಕ್ಷಿ ಚಿತ್ರದ ನಿರ್ದೇಶಕರು ಯಾರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಮನೋಜ್ ಕುಮಾರ್. ಅದೇ ರೀತಿ ನಟ ರಕ್ಷಿತ್ ಶೆಟ್ಟಿ ನಟನೆಯ ಅವನೇ ಶ್ರೀಮನ್ ನಾರಾಯಣ ಚಿತ್ರದಲ್ಲಿನ ಸಾಹಸ ನಿರ್ದೇಶನಕ್ಕಾಗಿ ಕೂಡ ವಿಕ್ರಮ್ ಮೋರ್ ಅವರಿಗೆ ಅತ್ಯುತ್ತಮ ಸಾಹಸ ಪ್ರಶಸ್ತಿ ಲಭಿಸಿದೆ. ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಪದನಿಮಿತ್ತ ಜನಗಣತಿ ಆಯುಕ್ತ ಯಾವ ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರ್ತಾರೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಗೃಹ ವ್ಯವಹಾರಗಳ ಸಚಿವಾಲಯ. ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ ಬಿಬೇಕ್ ಡೆಬ್ರಾಯ್. ಹೊಸದಾಗಿ ಸ್ಥಾಪಿಸಲಾದ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ KV ಕಾಮತ್. ಸೊ KV ಕಾಮತ್ ಅಂತ ಹೇಳಿದ್ರೆ ಅವರು ಬ್ರಿಕ್ಸ್ ಬ್ಯಾಂಕ್ ನ ಅವರು ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಯಾವ ಅಮೆರಿಕದ ರಾಜ್ಯವು ನವೆಂಬರ್ 1 ಕನ್ನಡ ಭಾಷೆ ಮತ್ತು ರಾಜ್ಯೋತ್ಸವ ದಿನ ಎಂದು ಆಚರಿಸಲಾಗುವುದು ಎಂದು ಘೋಷಣೆ ಮಾಡಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಜಾರ್ಜಿಯಾ.
ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2021 ಡ್ಯಾಶ್ ವರ್ಷವೆಂದು ಘೋಷಿಸಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಹಣ್ಣುಗಳು ಮತ್ತು ತರಕಾರಿಗಳ ಅಂತಾರಾಷ್ಟ್ರೀಯ ವರ್ಷ. ಪ್ರಧಾನಮಂತ್ರಿ ಮೋದಿ ಅವರು ಯಾವ ಸ್ಥಳದಲ್ಲಿ ಶ್ರೀ ಆದಿ ಶಂಕರಾಚಾರ್ಯ ಸಮಾಧಿಯನ್ನು ಉದ್ಘಾಟಿಸುತ್ತಾರೆ ಮತ್ತು ಶ್ರೀ ಆದಿ ಶಂಕರಾಚಾರ್ಯರ ಪ್ರತಿಮೆಯನ್ನು ಅನಾವರಣಗೊಳಿಸುತ್ತಾರೆ? ಇದು ಆಲ್ರೆಡಿ ಆಗಿದೆ. ಸೊ ನಮ್ಮ ಪ್ರಶ್ನೆಯಲ್ಲಿ 29ನೇ ಅಕ್ಟೋಬರ್ ಅಲ್ಲೇ ಇದು ಬಂದಿದೆ. ಸೊ ದ ರೈಟ್ ಆನ್ಸರ್ ಈಸ್ ಇಟ್ ಈಸ್ ಕೇದಾರ್ನಾಥ್. ಯಾವ ನಗರವು ಅತ್ಯುತ್ತಮ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿರುವ ನಗರಕ್ಕಾಗಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ನೀಡುವ ಪ್ರಶಸ್ತಿಯನ್ನು ಗೆದ್ದಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಸೂರತ್. ಕೊಚ್ಚಿಗೆ ಸಿಟಿ ವಿತ್ ದ ಮೋಸ್ಟ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಅಂತ ಸಿಕ್ಕಿದೆ. ಸೊ ಹೀಗೆ ನಾನಾ ಪ್ಯಾರಾಮೀಟರ್ಸ್ ಗಳಲ್ಲಿ ಬೇರೆ ಬೇರೆ ನಗರಗಳಿಗೆ ಈ ಒಂದು ಪ್ರಶಸ್ತಿಯು ದಕ್ಕಿದೆ. ಟೆಡ್ರೋಸ್ ಅಧಾನೋಮ್ ಗೆಬ್ರಿಯೇಸಸ್ ಇವರು ಯಾವ UN ಸಂಸ್ಥೆಯ ಮುಖ್ಯಸ್ಥರಾಗಿ ಮುಂದುವರಿಯಲಿದ್ದಾರೆ? ಇದು ವಿಶ್ವ ಆರೋಗ್ಯ ಸಂಸ್ಥೆ. ಆಪ್ಷನ್ ಸಿ. ಸಾರ್ವಜನಿಕ ವ್ಯವಹಾರಗಳ ಸೂಚ್ಯಾಂಕ 2021 ರಲ್ಲಿ ಕರ್ನಾಟಕದ ಒಟ್ಟಾರೆ ಶ್ರೇಣಿ ಎಷ್ಟು ಅಂತ ಇದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ 7ನೇ ಸ್ಥಾನ. ಸೊ ಇದು ದೊಡ್ಡ ರಾಜ್ಯಗಳು, ಸಣ್ಣ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು. ಸೊ ಆ ಕ್ಯಾಟಗರಿಯಲ್ಲಿ ಈ ಒಂದು ವರ್ಗೀಕರಣದ ಆಧಾರದಲ್ಲಿ ಈ ಶ್ರೇಯಾಂಕವನ್ನು ಕೊಡಲಾಗ್ತಾ ಇದೆ. ಸೊ ಹೆಚ್ಚಿನ ವಿವರಗಳಿಗೆ 30ನೇ ಅಕ್ಟೋಬರ್ನ ವಿಡಿಯೋವನ್ನು ನೀವು ದಯವಿಟ್ಟು ನೋಡಬಹುದು. ರಾಷ್ಟ್ರೀಯ ಸಂಕಲ್ಪ ದಿನವನ್ನು ವರ್ಷದ ಯಾವ ದಿನದಂದು ಆಚರಿಸಲಾಗ್ತಾ ಇದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಅಕ್ಟೋಬರ್ 31 ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ಇದು ಇಂದಿರಾ ಗಾಂಧಿ ಅವರ ಡೆತ್ ಆನಿವರ್ಸರಿ ಪ್ರಯುಕ್ತ ಇದನ್ನು ನ್ಯಾಷನಲ್ ಪ್ಲೆಜ್ ಡೇ ಅಥವಾ ರಾಷ್ಟ್ರೀಯ ಸಂಕಲ್ಪ ದಿವಸ ಅಂತ ಹೇಳಿ ಆಚರಿಸ್ತಾರೆ. ಅದೇ ರೀತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ಬರ್ತ್ ಆನಿವರ್ಸರಿ ಆಗಿರುವ ಕಾರಣ ಇದನ್ನು ರಾಷ್ಟ್ರೀಯ ಏಕತಾ ದಿವಸ ಅಥವಾ ರಾಷ್ಟ್ರೀಯ ನ್ಯಾಷನಲ್ ಯೂನಿಟಿ ಡೇ ಅಂತ ಕೂಡ ನಾವು ಆಚರಿಸುವಂಥದ್ದು. ಸೊ ಇದು ಪಾರ್ಟ್ 1 ನಲ್ಲಿರುವಂಥದ್ದು. ಈಗ ಪಾಲಿಟಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಸೊ ಫ್ರೆಂಡ್ಸ್, ಒನ್ಸ್ ಅಗೈನ್ ಐ ರಿಕ್ವೆಸ್ಟ್ ಯು. ಸೊ ಇದು ನಮ್ಮ ಒಂದು ರೀಕ್ಯಾಪ್, ಇಡೀ ತಿಂಗಳು ನಡೆದಂತಹ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಾಗೆ ಒಂದು ಕ್ವಿಕ್ ರೀಕ್ಯಾಪ್. ಸೊ ಪ್ರತಿ ಕ್ವೆಶ್ಚನ್ ನ ಪಕ್ಕದಲ್ಲಿರುವಂತಹ ಆ ಒಂದು ನಂಬರ್ಗೆ ಸಂಬಂಧಿಸಿದ ಆ ದಿನಾಂಕದ ವಿಡಿಯೋಗಳನ್ನು ನೀವು ನೋಡಿದ್ರೆ ಪ್ರತಿಯೊಂದು ಕ್ವೆಶ್ಚನ್ಗಳ ಮೇಲೆ ಹೆಚ್ಚುವರಿಯಾದ ಮಾಹಿತಿಯನ್ನು ನೀವು ಆಕ್ಸೆಸ್ ಮಾಡಬಹುದು. ಓಕೆ, ಹಾಗೇನೆ ನಿಮಗೆ ಈ PDF ಮತ್ತು PPTಗಳು ಬೇಕಂತ ಹೇಳಿದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ನಮ್ಮ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ ನ ಮೂಲಕ ಕೂಡ ನೀವು ಪಡ್ಕೊಬಹುದು. ಈಗ ಪಾಲಿಟಿಗೆ ಸಂಬಂಧಿಸಿದ ಕೆಲ ವಿಷಯಗಳು. ಮೊದಲನೇ ಪ್ರಶ್ನೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ ಅಂತ ಇದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 25. ಸೊ ಇದು ವಿಷಯ ಯಾಕೆ ಬಂತು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೊಲೇಜಿಯಂನ ಬಗ್ಗೆ ನಮ್ಮ ಈ ವಿಡಿಯೋಗಳಲ್ಲಿ ಬಹಳಷ್ಟು ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಕೊಲೇಜಿಯಂ ಅಂತ ಹೇಳಿದ್ರೆ ಬೇಸಿಕಲಿ ಇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಸಂಬಂಧಿಸಿದ ಜಡ್ಜಸ್ ಗಳ ನೇಮಕಾತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದ ಒಂದು ಪ್ರಾಸೆಸ್ ಅಥವಾ ಒಂದು ವ್ಯವಸ್ಥೆಯಾಗಿದೆ. ಎರಡನೇ ಪ್ರಶ್ನೆ, ಭಾರತೀಯ ಪೌರತ್ವ ಕಾಯ್ದೆಯಲ್ಲಿ 1955 ಅನ್ವಯ ಸೂಚಿಸಿರುವಂತೆ ಪೌರತ್ವವನ್ನು ಕಳೆದುಕೊಳ್ಳುವ 3 ಮಾರ್ಗಗಳು ಯಾವುವು ಅಂತ ಇದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ತ್ಯಜಿಸುವುದು, ಕಸಿದುಕೊಳ್ಳುವುದು ಮತ್ತು ರದ್ದು ಮಾಡುವುದು. ಸಹಜೀಕರಣ ಅಂತ ಹೇಳಿದ್ರೆ ಪೌರತ್ವ ಪಡ್ಕೊಳ್ಳುವಂತ ಒಂದು ವಿಧಾನ ಆಗಿರ್ತದೆ. ಒಬ್ಬ ವ್ಯಕ್ತಿಯನ್ನು DNA ಪರೀಕ್ಷೆಗೆ ಬಲವಂತವಾಗಿ ಒಳಪಡಿಸುವುದು ಭಾರತದ ಸಂವಿಧಾನದ ಯಾವ ಪರಿಚ್ಛೇದವನ್ನು ಉಲ್ಲಂಘಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳ್ತದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಆರ್ಟಿಕಲ್ 21. ಸೊ ಆರ್ಟಿಕಲ್ 21 ಅಂತ ಹೇಳಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಸುಪ್ರೀಂ ಕೋರ್ಟ್ ಕೊಲೇಜಿಯಂಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಇದೆ? ಸೊ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇದು ನ್ಯಾಯಾಧೀಶರ ನೇಮಕಾತಿ ಮತ್ತು ವರ್ಗಾವಣೆಯ ವ್ಯವಸ್ಥೆಯಾಗಿದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆದ್ರೆ ಇದು ಸಂಸತ್ತಿನ ಕಾಯ್ದೆಯ ಮೂಲಕ ವಿಕಸನಗೊಂಡಿದೆ ಅಂತ ಹೇಳುವಂಥದ್ದು ತಪ್ಪಾಗ್ತದೆ. ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ಸ್ ನ ಮೇಲೆ ಇದು ವಿಕಸನಗೊಂಡಿರುವಂತದ್ದು ಬಿಟ್ರೆ ಸಂಸತ್ತಿನ ಯಾವುದೇ ಕಾಯ್ದೆಯ ಮೂಲಕ ಇದು ವಿಕಸನಗೊಂಡಿರುವಂತದ್ದಲ್ಲ. ಕರ್ನಾಟಕ ರಾಜ್ಯ ಶಾಸಕಾಂಗದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಇದೆ? ಸೊ ಇಲ್ಲಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ರಾಮಲಿಂಗಾರೆಡ್ಡಿ. ಸೊ ನಮ್ಮ ಕರೆಂಟ್ ಕೇಂದ್ರದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಹೆಡ್ ಯಾರು ಅಂತ ಹೇಳಿದ್ರೆ ಅಧೀರ್ ರಂಜನ್ ಚೌಧರಿ ಸಿನ್ಸ್ 2019 ಜುಲೈ.
ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು 10% ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಪರಿಚಯಿಸಿತು ಅಂತ ಉಂಟು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ 103ನೇ ತಿದ್ದುಪಡಿ ಕಾಯ್ದೆ. ಸೊ ಇದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಅದು ಈ ತಿಂಗಳ ನ್ಯೂಸ್ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಆ ವಿಷಯ. ಯಾವ ದೇಶವು ಇತ್ತೀಚೆಗೆ ಮರಣದಂಡನೆಯನ್ನು ರದ್ದುಗೊಳಿಸಿತು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಸಿಯೆರಾ ಲಿಯೋನ್. ಇದು ಪಶ್ಚಿಮ ಆಫ್ರಿಕಾದಲ್ಲಿರುವಂತಹ ಒಂದು ದೇಶ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಹೈಕೋರ್ಟ್ ನ್ಯಾಯಾಧೀಶರ ನೇಮಕಕ್ಕೆ ಅವಕಾಶವನ್ನು ಒದಗಿಸುತ್ತದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಆರ್ಟಿಕಲ್ 217. ಸೊ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಜಸ್ಟಿಸ್ ರಿತುರಾಜ್ ಅವಸ್ಥಿ ಅವರು ಅಧಿಕಾರವನ್ನು ತಗೊಂಡಿದ್ದಾರೆ. ಕಾನೂನು ಮತ್ತು ಸಿಬ್ಬಂದಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಸುಶೀಲ್ ಕುಮಾರ್ ಮೋದಿ. ಸೊ ಬೇರೆ ಬೇರೆ ಸ್ಟ್ಯಾಂಡಿಂಗ್ ಕಮಿಟಿಗೆ ಸಂಬಂಧಿಸಿದ ಆ ಚೇರ್ಮನ್ಸ್ ಗಳ ಹೆಸರು ಇಲ್ಲಿದೆ. ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ಅವರು ಕರ್ನಾಟಕದ ಹೈಕೋರ್ಟ್ನ ಎಷ್ಟನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ 31ನೇ ಮುಖ್ಯ ನ್ಯಾಯಮೂರ್ತಿಯಾಗಿ. So Article 217 is related to appointment and conditions of the office of a judge of a high court. So the oath administration ಮತ್ತು ಆಯಾಯ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಾಗಿ ಪ್ರಮಾಣ ವಚನ ಸ್ವೀಕಾರ ಯಾರಿಂದ ಪಡ್ಕೊಳ್ಳುವುದು ಅಂತ ಹೇಳುವಂತ ಒಂದು ಡೀಟೇಲ್ಸ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಇದೆ. So here the right answer is option D, that is 12th October 1993. ಇದು ಪ್ಯಾರಿಸ್ ಪ್ರಿನ್ಸಿಪಲ್ಸ್ ನ ಅನ್ವಯ ಇದು ಸ್ಥಾಪನೆಗೊಂಡಿರುವಂತದ್ದು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿರುವಂತದ್ದು. ಸೊ ಪ್ರಥಮ ಚೇರ್ಮನ್ ಜಸ್ಟಿಸ್ ಶ್ರೀ ರಂಗನಾಥ್ ಮಿಶ್ರಾ ಅವರಾಗಿರ್ತಾರೆ. ಈಗಿನ ಪ್ರಸಕ್ತ ಚೇರ್ಮನ್ ಅವರು ಅಧ್ಯಕ್ಷರು ಶ್ರೀ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಅವರಾಗಿರ್ತಾರೆ. ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಈಗಿನ ಅಧ್ಯಕ್ಷರು ಜಸ್ಟಿಸ್ ಧೀರೇಂದ್ರ ಎಚ್ ವಾಘೇಲಾ. ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮುಖ್ಯ ನ್ಯಾಯಾಧೀಶರು ಪ್ರಾದೇಶಿಕ ಪೀಠಗಳನ್ನು ಸ್ಥಾಪಿಸುವ ಬಗ್ಗೆ ನಿರ್ಧರಿಸಬಹುದು. ಇಲ್ಲಿ 130ನೇ ವಿಧಿಯ ಪ್ರಕಾರ. ಸೊ ಈ ವಿಧಿಯ ಪ್ರಕಾರ ಅಂದ್ರೆ 130ನೇ ವಿಧಿಯ ಪ್ರಕಾರ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯೊಂದಿಗೆ ಸಮಾಲೋಚಿಸಿ ಅಂದ್ರೆ ಕೇಂದ್ರ ಸರ್ಕಾರವು ಪ್ರಾದೇಶಿಕ ಪೀಠಗಳನ್ನು ಸ್ಥಾಪಿಸುವ ಬಗ್ಗೆ ನಿರ್ಧರಿಸಬಹುದು. ಪಂಜಾಬ್, ಪಶ್ಚಿಮ ಬಂಗಾಳ, ಅಸ್ಸಾಂ ರಾಜ್ಯಗಳ ಅಂತಾರಾಷ್ಟ್ರೀಯ ಗಡಿಯಿಂದ ಬಿಎಸ್ಎಫ್ ನ ಬಂಧನ, ಹುಡುಕಾಟ ಮತ್ತು ವಶಪಡಿಸಿಕೊಳ್ಳುವಿಕೆಯ ಮಿತಿ ಎಷ್ಟು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಅಪ್ ಟು 50 ಕಿಲೋಮೀಟರ್. ಸೊ ಇದರ ಬಗ್ಗೆ ಕೂಡ ಡೀಟೇಲ್ ಆಗಿ ನಮ್ಮ 17ನೇ ತಾರೀಕಿನ ಅಕ್ಟೋಬರ್ ವಿಡಿಯೋಸ್ ಅನ್ನು ನೀವು ನೋಡಬಹುದು. ಇಟ್ ಇಸ್ ಅ ವೆರಿ ಇದು ಕ್ರೂಷಿಯಲ್ ಇನ್ಫಾರ್ಮೇಶನ್. ನೀವು ಇದನ್ನು ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಬಹುದು. ಹಾಗೇನೆ ವಿಚ್ ಆರ್ಟಿಕಲ್ ಆಥರೈಸಸ್ ದ ಪಾರ್ಲಿಮೆಂಟ್ ಟು ಫಾರ್ಮ್ ನ್ಯೂ ಸ್ಟೇಟ್ಸ್ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆರ್ಟಿಕಲ್ 3ನೇ ವಿಧಿ ಅಂದ್ರೆ ಆಪ್ಷನ್ ಸಿ ಅಥವಾ 3ನೇ ವಿಧಿ. ನಾಗರಿಕರ ಮೇಲೆ ಕಣ್ಣಿಡಲು ಕೇಂದ್ರವು ಇಸ್ರೇಲಿ ಸಾಫ್ಟ್ವೇರ್ ಪೆಗಾಸಸ್ ಅನ್ನು ಬಳಸಿದೆ ಎಂಬ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂ ಕೋರ್ಟ್ ನೇಮಿಸಿದ ತಜ್ಞರ ತಾಂತ್ರಿಕ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ನ್ಯಾಯಮೂರ್ತಿ ರವೀಂದ್ರನ್. ಹಿ ಇಸ್ ಅ ಸುಪ್ರೀಂ ಕೋರ್ಟ್ ಜಡ್ಜ್. ಸುಪ್ರೀಂ ಕೋರ್ಟ್ನ ಪ್ರಕಾರ ಪಟಾಕಿಗಳ ಮೇಲಿನ ನಿಷೇಧವು ಯಾವ ಹಕ್ಕನ್ನು ರಕ್ಷಿಸಲು ಅವಶ್ಯಕವಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ ಬದುಕುವ ಹಕ್ಕು, ಜೀವಿಸುವ ಹಕ್ಕು, ರೈಟ್ ಟು ಲೈಫ್. ಸೊ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅಂತ ಹೇಳಿದ್ರೆ ಇದು ನಮ್ಮ ಆರ್ಟಿಕಲ್ 21 ಇದನ್ನು ಎನ್ಶೂರ್ ಮಾಡ್ತದೆ. ಬಜೆಟ್ ಹಂಚಿಕೆಯ ನಂತರ ಕೊರತೆಯ ಸಂದರ್ಭದಲ್ಲಿ ಪೂರಕ ಅನುದಾನಗಳಿಗೆ ಸಂವಿಧಾನದ ಯಾವ ವಿಧಿಯು ಅವಕಾಶ ನೀಡಿದೆ ಅಂತ ಇದೆ. ಸೊ ಇದಕ್ಕೆ 115ನೇ ವಿಧಿ ಅವಕಾಶ ನೀಡಿದೆ. ಸೊ ನಾವು ನೋಡಬಹುದು ಸಪ್ಲಿಮೆಂಟರಿ ಅಡಿಷನಲ್ ಆರ್ ಎಕ್ಸೆಸ್ ಗ್ರಾಂಟ್ಸ್ ಇದಕ್ಕೆ ಪೂರಕವಾಗಿ ಆರ್ಟಿಕಲ್ 115 ಈಸ್ ರಿಲೇಟೆಡ್ ಟು ದ್ಯಾಟ್. ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ಮಸೂದೆ 2021 ಪ್ರಕಾರ ಯಾವ ವರ್ಗದ ಮಹಿಳೆಯರು ಕಾನೂನುಬದ್ಧ ಗರ್ಭಪಾತವನ್ನು ಮಾಡಬಹುದು ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ ಡಿ, ಮೇಲಿನ ಎಲ್ಲರೂ ಕೂಡ. ಆಪ್ಷನ್ ಈ ಎಲ್ಲ ಆಯ್ಕೆ ಅಂದ್ರೆ ವರ್ಗದ ಮಹಿಳೆಯರು ಕೂಡ ಈ ಒಂದು
ಮಸೂದೆ ಅನ್ವಯ ಅದಿನ್ನು ಏನು ಬಿಲ್ ಆಗಿ ಈಗ ಅದು ಬಿಲ್ ಆಗಿದೆ, ಆ ನಂತರ ಕಾಯ್ದೆ ರೂಪದಕ್ಕೆ ಅದು ಪರಿಪೂರ್ಣವಾಗಿ ಬಂದ್ರೆ ಆಗ ಈ ಮೇಲಿನ ಎಲ್ಲರೂ ಕೂಡ ಈ ಒಂದು ದೇ ಕ್ಯಾನ್ ಆಪ್ಟ್ ಫಾರ್ ಲೀಗಲ್ ಅಬಾರ್ಷನ್. ಸೊ ಈಗ ಆರ್ಥಿಕತೆಗೆ ಸಂಬಂಧಿಸಿದ ನಮ್ಮ ಪ್ರಶ್ನಾವಳಿಗಳು. ಸೊ ಒನ್ಸ್ ಅಗೇನ್ ಐ ಟೆಲ್ ಯು, this is just a monthly recap students. I suggest that you also watch the daily videos. ಯಾಕಂದ್ರೆ ಡೈಲಿ ವಿಡಿಯೋಸ್ ಅಲ್ಲಿ ನಮಗೆ ಪ್ರತಿಯೊಂದು ಕ್ವೆಶ್ಚನ್ ನ ಮೇಲೆ ಹೆಚ್ಚುವರಿಯಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಅಲ್ಲಿ ಸಮಯ ಅವಕಾಶ ಇದೆ. ಅಂಡ್ ಇಟ್ ಆಲ್ಸೋ ಇಟ್ ನಿಮಗೆ ಇಂಟೆನ್ಸ್ ಆಗಿರುವಂತಹ ಮಾಹಿತಿಯು ಕೂಡ ಇದರ ಮೂಲಕ ಲಭ್ಯ ಆಗ್ತದೆ. ಸೊ ಇದು ಇಟ್ ಇಸ್ ಜಸ್ಟ್ ಅ ರೀಕ್ಯಾಪ್. ಸೊ ಯಾವ ಪ್ರಶ್ನೆಯ ಮೇಲೆ ನಿಮಗೆ ಹೆಚ್ಚುವರಿಯಾದಂತಹ ಇನ್ಫಾರ್ಮೇಶನ್ ಬೇಕಾಗ್ತದೆ, ವಾಟ್ ಐ ಸಜೆಸ್ಟ್ ಇಸ್, ಇಲ್ಲಿ ನಂಬರ್ ಹಾಕಿರುವಂತಹ ನಂಬರ್ಗೆ ಸಂಬಂಧಿಸಿದ ಆ ದಿನದ ಅಂದ್ರೆ ಅಕ್ಟೋಬರ್ 1ರ ಆ ಡೀಟೇಲ್ಸ್ಗೆ ಹೋದ್ರೆ ನಿಮ್ಗೆ ಡೀಟೇಲ್ಡ್ ಆಗಿರುವಂತಹ ಇನ್ಫಾರ್ಮೇಶನ್ ಅಲ್ಲಿ ಲಭ್ಯ ಆಗ್ತದೆ. ಸೊ ಇದು ಇಕಾನಮಿ ರಿಲೇಟೆಡ್ ಕ್ವೆಶ್ಚನ್ಸ್. ಸೊ ಇದಕ್ಕೆ ಸಂಬಂಧಿಸಿದ ಮೊದಲನೇ ಪ್ರಶ್ನೆ ಹೀಗಿದೆ: ನಿಯತಕಾಲಿಕವಾಗಿ ಬಿಡುಗಡೆಯಾದ ಕೈಗಾರಿಕಾ ಉತ್ಪಾದನೆ ಸೂಚ್ಯಾಂಕ 8 ಪ್ರಮುಖ ಕೈಗಾರಿಕೆಗಳಲ್ಲಿ ಈ ಕೆಳಗಿನ ಯಾವ ಉದ್ಯಮವು ಸೇರಿಸಲಾಗಿಲ್ಲ ಅಂತ ಉಂಟು. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಜವಳಿ. ಸೊ ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕದಲ್ಲಿ ಸಂಬಂಧಿಸಿದಾಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಅವಕಾಶ ಇಲ್ಲ. ಉಳಿದ ಹಾಗೆ ಈ ಎಲ್ಲ 8 ಅಂದ್ರೆ ಕಲ್ಲಿದ್ದಲು ಇರ್ಬೋದು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ರಿಫೈನರಿ ಪ್ರಾಡಕ್ಟ್ಸ್, ದೆನ್ ರಸಗೊಬ್ಬರ, ಉಕ್ಕು, ಸಿಮೆಂಟ್, ಎಲೆಕ್ಟ್ರಿಸಿಟಿ. ಓಕೆ, ಅದೇ ರೀತಿ ಈ IIP ಅಂತ ಹೇಳುವಂತ ಈ ಸೂಚ್ಯಾಂಕವನ್ನು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಈ ಸಂಸ್ಥೆಯದು ಬಿಡುಗಡೆ ಮಾಡುವಂಥದ್ದು. ಸೆಪ್ಟೆಂಬರ್ 2020ಕ್ಕೆ ಹೋಲಿಸಿದರೆ 2021ರ ಸೆಪ್ಟೆಂಬರ್ ತಿಂಗಳಲ್ಲಿ GST ಸಂಗ್ರಹಕ್ಕೆ ಸಂಬಂಧಿಸಿದಾಗೆ ಕರ್ನಾಟಕವು ದಾಖಲಿಸಿದ ಬೆಳವಣಿಗೆ ಶೇಕಡವಾರು ಎಷ್ಟು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ 29%. ಸೊ ಇಂಡಿಯಾದ ಓವರ್ ಆಲ್ ಗ್ರೋತ್ ನೋಡಿದ್ರೆ 23% ಇದ್ರೆ ಆ ಕಲೆಕ್ಷನ್ GST ಕಲೆಕ್ಷನ್ಗೆ ಸಂಬಂಧಿಸಿದಾಗೆ ಕರ್ನಾಟಕದ ಓವರ್ ಆಲ್ ಗ್ರೋತ್ ಹೆಚ್ಚುವರಿ ಗ್ರೋತ್ 29% ಇದೆ. ಟಾಬಿನ್ ಟ್ಯಾಕ್ಸ್ ತೆರಿಗೆ ಅಥವಾ ಟಾಬಿನ್ ತೆರಿಗೆ ಇದು ಯಾವುದಕ್ಕೆ ಸಂಬಂಧಿಸಿದ್ದು? ಇಟ್ ಇಸ್ ರಿಲೇಟೆಡ್ ಟು ಕರೆನ್ಸಿ. ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಜೇಮ್ಸ್ ಟಾಬಿನ್ ಅಂತ ಹೇಳುವವರು. ಇತ್ತೀಚೆಗೆ ರದ್ದುಗೊಳಿಸಿದ ಪೂರ್ವಾನ್ವಯವುಳ್ಳ ತೆರಿಗೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ 2012. ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್, ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರೆ ಹಿಂದೆ ಇತ್ತು 2012 ಇಂದ ಅದು ಅನ್ವಯ ಆಗ್ತಾ ಇತ್ತು, ಅಥವಾ 2012 ಅಲ್ಲಿ ಅದು ಪರಿಚಯಗೊಂಡಿತ್ತು. ಮೂಡಿ ಇನ್ವೆಸ್ಟರ್ ಸರ್ವಿಸ್ ಏಜೆನ್ಸಿ ಭಾರತಕ್ಕೆ ನೀಡಿರುವ ಹೂಡಿಕೆ ಗ್ರೇಡ್ ಏನು? ಸೊ ಇದರ ಬಗ್ಗೆ ಕೂಡ ನಾವು ಅಕ್ಟೋಬರ್ 6ರ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ನಾವು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೇವೆ. ಸೊ ಐ ಸಜೆಸ್ಟ್ ಆಲ್ ಆಫ್ ಯು ಟು ಗೋ ಥ್ರೂ ದಿಸ್ ವಿಡಿಯೋ. ಸೊ ಇಲ್ಲಿ ರೈಟ್ ಉತ್ತರ ಯಾವುದು ಅಂತ ಹೇಳಿದ್ರೆ BAA3 ಅಂತ ಹೇಳುವಂಥದ್ದು. ಅಂದ್ರೆ ನಾವು ಸಾಧಾರಣ ಒಂದು ಲೆವೆಲ್ ಅಲ್ಲಿ ಇದ್ದೇವೆ ಅಂತ ಹೇಳುವಂಥದ್ದು. 2021-22 ವರ್ಷದಲ್ಲಿ ಕಂದಾಯ ಕೊರತೆಯಿಂದಾಗಿ ಕರ್ನಾಟಕ ಸರ್ಕಾರವು ಬಜೆಟ್ ಬದ್ಧತೆಗಳನ್ನು ಪೂರೈಸಲು ಯಾವ ಉಪಕರಣದ ಮೂಲಕ ಹಣವನ್ನು ಎರವಲು ಪಡೆಯಿತು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ರಾಜ್ಯ ಅಭಿವೃದ್ಧಿ ಸಾಲಗಳು. So the state government has raised 2 state development loans of rupees 1 crore each through market borrowings in third quarter of this financial year. ಈಗ ಏರ್ ಇಂಡಿಯಾವನ್ನು ಸ್ವಾಧೀನಪಡಿಸಿಕೊಳ್ಳಲು ಟಾಟಾ ಸನ್ಸ್ನ ಅಂಗಸಂಸ್ಥೆಯಾದ ಟ್ಯಾಲಿಸ್ ಪ್ರೈವೇಟ್ ಲಿಮಿಟೆಡ್ ಉಲ್ಲೇಖಿಸಿರುವ ಉದ್ಯಮ ಮೌಲ್ಯ ಎಷ್ಟು ಅಂತ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ 18,000 ಕೋಟಿ ರೂಪಾಯಿಯ ಮೌಲ್ಯದಲ್ಲಿ ಅದನ್ನು ಪಡ್ಕೊಂಡ್ಬಿಟ್ಟಿದೆ. ಸೊ ನಮ್ಮ ದೇಶದ ಅಂದ್ರೆ ಅದನ್ನು ರಿಸರ್ವ್ ಪ್ರೈಸ್ ಫಿಕ್ಸ್ ಆಗಿರೋದು 12,906 crore. ಆದ್ರೆ ಬಿಡ್ಡಿಂಗ್ ಅಂತ ಹೇಳಿದ್ರೆ ಯಾರು ಹೈಯೆಸ್ಟ್ ಬಿಡ್ಡರ್ ಆಗಿರ್ತಾರೆ ಸೊ ಅವರ ಪಾಲಾಗ್ತದೆ. ಸೊ ಟಾಟಾ ಸನ್ಸ್ ನ ಸಬ್ಸಿಡಿಯರಿ ಆಗಿರುವಂತಹ ಟ್ಯಾಲಿಸ್ ಪ್ರೈವೇಟ್ ಲಿಮಿಟೆಡ್ ಅವರು 18,000 ಕೋಟಿ ರೂಪಾಯಿಯನ್ನು ಕೋಟ್ ಮಾಡಿ ಈ ಒಂದು ಸಂಸ್ಥೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. RBIನ GSEC ಸ್ವಾಧೀನ ಕಾರ್ಯಕ್ರಮದ ಉದ್ದೇಶವೇನು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟು ಪ್ರೊವೈಡ್ ಅಡಿಕ್ವೇಟ್ ಲಿಕ್ವಿಡಿಟಿ ಅಂಡ್ ಸ್ಟೆಬಿಲೈಸ್ ಫೈನಾನ್ಷಿಯಲ್ ಮಾರ್ಕೆಟ್. ಹಣದ ಹೆಚ್ಚಿನ ಪರಿಚಲನೆಯನ್ನು ಒದಗಿಸುವುದು ಮತ್ತು ಹಣಕಾಸು ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸುವುದು. ಇತ್ತೀಚೆಗೆ ಬಿಡುಗಡೆಯಾದ ಏಪ್ರಿಲ್-ಜೂನ್ 2021ರ ನವೀಕರಿಸಿದ ತ್ರೈಮಾಸಿಕ ಉದ್ಯೋಗ ಸಮೀಕ್ಷೆ ಯಾವ ವಲಯವನ್ನು ಒಳಗೊಂಡಿಲ್ಲ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕೂಡ ಅಷ್ಟೇ ಜವಳಿ ಉದ್ಯಮವನ್ನು ಅದು ಒಳಗೊಂಡಿಲ್ಲ.
ಯಾವ ಕ್ಷೇತ್ರದ ಸಂಶೋಧನೆಗಾಗಿ ಅರ್ಥಶಾಸ್ತ್ರ ವಿಭಾಗದ 2021ನೇ ಸಾಲಿನ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಇಸ್ ಕಾರ್ಮಿಕ ಅರ್ಥಶಾಸ್ತ್ರ. ಸೊ ಅಮೆರಿಕ ಮೂಲದ ಆರ್ಥಿಕ ತಜ್ಞರಾದ ಡೇವಿಡ್ ಕಾರ್ಡ್, ಜೋಶುವಾ ಡಿ ಆಂಕ್ರಿಸ್ ಮತ್ತು ಗೈಡೋ ಡಬ್ಲ್ಯೂ ಎಬೆನ್ಸ್ ಇವರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ 2021ನೇ ಸಾಲಿನ ನೊಬೆಲ್ ಪ್ರಶಸ್ತಿ ಲಭಿಸಿದೆ. ಸೊ ಇವರ ಸಂಶೋಧನೆಯ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಕಾರ್ಮಿಕ ಅರ್ಥಶಾಸ್ತ್ರ. Which public sector enterprise is the latest to be accorded the Maharatna status ಅಂತ ಇದೆ. So here the right answer is option C, that is Power Finance Corporation. ಎರಡ್ 2021 ನೀತಿ ಆಯೋಗ್ನಂತೆ ಕರ್ನಾಟಕ ವರದಿಯ ಪ್ರಕಾರ ಬಹು ಆಯಾಮದ ಬಡತನ ಸೂಚ್ಯಾಂಕದಲ್ಲಿ ಯಾವ ಜಿಲ್ಲೆ ಕೊನೆ ಸ್ಥಾನದಲ್ಲಿದೆ ಅಂತ ಇದೆ. Here the right answer is option C, that is ಯಾದಗಿರಿ. ಯಾದಗಿರಿನ ಸ್ವಲ್ಪ ಮುಂದಿನ ಸ್ಥಾನ ರಾಯಚೂರು, ಬಾಗಲಕೋಟ್, ಕೊಪ್ಪಳ. ಸೊ ಆ ರೀತಿಯಾಗಿದೆ. ಸೊ ಯಾದಗಿರ್ ಸ್ಟ್ಯಾಂಡ್ಸ್ ಲಾಸ್ಟ್. ಬ್ಯಾಂಕ್ಗಳ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳನ್ನು ನಿರ್ವಹಿಸಲು ಹೊಸ ಬ್ಯಾಡ್ ಬ್ಯಾಂಕ್ ರಚನೆಯ ಅಡಿಯಲ್ಲಿ ಸ್ಥಾಪಿಸಲಾದ 2 ಘಟಕಗಳು ಯಾವುದು ಅಂತ ಇದೆ. ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ NARCL ಮತ್ತು IDRCL. So NARCL means National Asset Reconstruction Company Limited and India Debt Resolution Company Limited. ಉತ್ಪಾದನೆಗೆ ಸೇರಿದಂತೆ ಪ್ರೋತ್ಸಾಹಕ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಹೇಳುವಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರವು ಎಷ್ಟು ವಲಯಗಳಿಗೆ ಘೋಷಿಸಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ 13. ಸೊ ಇದು ಕೂಡ ಅಷ್ಟೇ. ಇದರ ಡೀಟೇಲ್ ಆಗಿರುವಂತಹ ವಿಷಯಗಳನ್ನು ಅಕ್ಟೋಬರ್ 19ರ ನಮ್ಮ ವಿಡಿಯೋವನ್ನು ನೀವು ವೀಕ್ಷಿಸಿ ಪಡ್ಕೊಬಹುದು. ಕೆಲವು ಸಾರ್ವಜನಿಕ ವಲಯದ ಉದ್ಯಮಗಳ ಮಾರಾಟವನ್ನು ಮುಕ್ತಾಯಗೊಳಿಸಲು ಕೇಂದ್ರ ಸರ್ಕಾರವು ಏನನ್ನು ಸ್ಥಾಪಿಸುತ್ತದೆ ಅಂತ ಹೇಳಿಬಿಟ್ಟು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಇಸ್ ವಿಶೇಷ ಉದ್ದೇಶದ ಮಾಧ್ಯಮ, ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್. ಇದನ್ನು ಕೂಡ ಅಕ್ಟೋಬರ್ 21 ನಮ್ಮ ವಿಡಿಯೋದ ಮೂಲಕ ಈ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೊಬಹುದು. ಯಾಕಂದ್ರೆ ಕೆಲವು ಟೆಕ್ನಿಕಲ್ ಟರ್ಮ್ಸ್ಗೆ ಸಂಬಂಧಿಸಿದಾಗೆ ನೀವು ವಿಡಿಯೋಗಳನ್ನು ನೋಡಿದ್ರೇನೆ ನಿಮಗೆ ಆ ಕಾನ್ಸೆಪ್ಟ್ನ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಗಬಹುದು. ಭಾರತದ ಮೊದಲ ಕಾರ್ಪೊರೇಟ್ ಬಾಂಡ್ ವಿನಿಮಯ ವ್ಯಾಪಾರ ನಿಧಿ ಯಾವುದು? Which is India's first corporate bond exchange traded fund ETF. That is, the right answer is Bharat Bond ETF. This is the right answer. ಸೊ ಇದಿಷ್ಟು ನಮ್ಮ ಈ ತಿಂಗಳ ಇಡೀ ಸುದ್ದಿ ವಿಷಯಗಳಿಗೆ ಸಂಬಂಧಿಸಿದ MCQs ನ ಪ್ರಥಮ ಭಾಗ. ಕೆಲವೇ ದಿನಗಳಲ್ಲಿ ಇದರ 2ನೇ ಭಾಗವನ್ನು ಕೂಡ ನಾವು ಅದನ್ನು ವಿಡಿಯೋ ಮೂಲಕ ನಾವು ಹಾಕ್ತೇವೆ. ಸೊ ಇಲ್ಲಿ ನನ್ನ ಸಜೆಷನ್ ಇಷ್ಟೇ ಸ್ಟೂಡೆಂಟ್ಸ್, ಆದಷ್ಟು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮುಖ ಸೊಲ್ಯೂಷನ್ಸ್ ವಿಡಿಯೋಸ್ಗಳನ್ನು ಪ್ರತಿ ದಿನದ ಆಧಾರದಲ್ಲಿ ನೀವು ಫಾಲೋ ಮಾಡಿದ್ರೆ ಈ ತಿಂಗಳು ಹಾಕುವಂತ ಈ ಮಂತ್ಲಿ MCQs ಏನಿದೆ ಅದು ನಿಮಗೆ ರಿವಿಷನ್ ಪ್ಯಾಟರ್ನ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಹಾಗಾಗಿ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಇನ್ನುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದಿದ್ರೆ ಖಂಡಿತ ಸುಮುಖ ಸೊಲ್ಯೂಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ತಂಡ ಸರಿಸುಮಾರು 4 ರಿಂದ 5 ದಿನಪತ್ರಿಕೆಗಳು ಮತ್ತು ಗವರ್ಮೆಂಟ್ ಸರ್ಕಾರಿ ವೆಬ್ಸೈಟ್ಸ್ಗಳ ಮೂಲಕ ಹ್ಯಾಂಡ್ ಪಿಕ್ ಮಾಡಿದಂತಹ ಕ್ವೆಶ್ಚನ್ಸ್ಗಳನ್ನು MCQsಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಸುಲಭ ಸಾಧ್ಯ ಆಗ್ಲಿ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾವು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಇದಿಷ್ಟು ಇವತ್ತಿನ ಅಕ್ಟೋಬರ್ 2021ಗೆ ಸಂಬಂಧಿಸಿದ ಮಂತ್ಲಿ MCQs ನ ರೀಕ್ಯಾಪ್. ಸೊ ನಾಳೆ ಇನ್ನಷ್ಟು ಹೆಚ್ಚಿನ ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.